ಸಾಮಾನ್ಯ ಅಧ್ಯಕ್ಷರು ಅಂದರೆ ನಿಮಗೆ ಗೊತ್ತು, ಭಾಳಷ್ಟು ಗತ್ತು ಅದು ಇದು ಎಲ್ಲ ಇರ್ತದೆ ಭಾಳ. ನೆಕ್ಸ್ಟ್ ಏಪ್ರಿಲ್ 2026ಕ್ಕೆ ಫಿಕ್ಸ್ ಆಗಿದೆ. ಯೋಗದಿಂದ ಶಾಂತಿ, ಜಗತ್ತಿನ ಶಾಂತಿ, ವಿಶ್ವ ಶಾಂತಿ ಸಾಧ್ಯ ಅನ್ನೋದನ್ನ ಒಂದು ಮೆಸೇಜನ್ನ ಕೊಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ಆಗಿಲ್ಲದೆ ಹೋದ್ರು ಕೂಡ ನಿಮ್ಮ ಯೋಗ ಟೀಚರ್ ಮಾಡೋದು ಕೂಡ ನಮ್ಮದೇ ಕೆಲಸ. ದಯಮಾಡಿ ಬನ್ನಿ, ನಿರ್ಧಾರ ಮಾಡ್ತಾರೆ ಅಂದರೆ ನೀವು ಹೇಗಿದ್ದೀರಿ, ಹೇಗೆ ಬಟ್ಟೆ ಹಾಕಿದ್ದೀರಾ, ನಿಮ್ಮ ಬ್ಯಾಕ್ಗ್ರೌಂಡ್ ಏನು ತಿಳ್ಕೊಂಡು ಫೀಸನ್ನು ಹೆಚ್ಚು ಕಡಿಮೆ ಮಾಡ್ಕೊಂತಾರೆ. ಆ ರೀತಿ ಆಗ್ಬಿಟ್ಟಿದೆ. ಸೊ ಈಗ ಇಷ್ಟೆಲ್ಲ ನೀವು ಕೆಲಸಗಳನ್ನು ಮಾಡ್ತಿದ್ರಿ, ಒಂದು ಕಡೆ ವಿದೇಶ ಪ್ರವಾಸ, ಇನ್ನೊಂದು ಕಡೆ ಸೆಮಿನಾರ್ಗಳು, ಇನ್ನೊಂದು ಕಡೆ ಯೋಗ ಹೇಳ್ಕೊಡುವಂಥದ್ದು ಇದೆಲ್ಲ. ಇದು ನೀವೇ ಮೊದಲೇ ಹೇಳಿದಂಗೆ ಒಬ್ಬರೇ ಎಲ್ಲರಿಗೂ ಹೇಳ್ಕೊಡ್ಲಿಕ್ಕಾಗಲ್ಲ, ಒಬ್ಬರೆಲ್ಲ ಮಾಡ್ಲಿಕ್ಕಾಗಲ್ಲ, ನಿಮ್ದು ಅಂತ ಒಂದು ಟೀಮ್ ಇರಬೇಕು. ಸೊ ಆ ಟೀಮ್ ಬಗ್ಗೆ ಒಂದು ಹೇಳ್ಬೋದು. ಓಕೆ, ಈಗ ಭಗವಂತನ ಕೃಪೆ, ನಾನು ನಂಬಿರುವಂತಹ ಸಿದ್ಧಾರೂಢರು ನನ್ನ ಗುರುಗಳು, ಅವರು ಯಾವ್ಯಾವ ಸಮಯಕ್ಕೆ ಯಾರ್ಯಾರನ್ನು ನನಗೆ ಕೊಡಬೇಕು, ಜೋಡಿಸ್ಬೇಕು ಅವರೇ ಜೋಡಿಸ್ತಾ ಇದ್ದಾರೆ. ಅಥವಾ ಯಾರಿಗಾದರೂ ನನ್ನ ಬಗ್ಗೆ ನೆಗೆಟಿವ್ ಅಥವಾ ನಮ್ಮ ಸಂಸ್ಥೆ ಬಗ್ಗೆ ನೆಗೆಟಿವ್ ಇದ್ದರೆ ಅವರೇ ತೆಗೆದಾಕ್ತಾರೆ. ಅದ್ರ ಬಗ್ಗೆನೂ ನಾನು ಕೇರ್ ಮಾಡಲ್ಲ, ಆನಂದವಾಗಿರ್ತೀನಿ ನಾನು. ಈಗ ಮೊದಲನೇದಾಗಿ ಹೇಳಬೇಕು ಅಂದರೆ ಯೋಗ ಯೂನಿವರ್ಸಿಟಿ ಆಫ್ ಅಮೇರಿಕಾಸ್ ಅಂತ ಅಂದರೆ ಅದಕ್ಕೆ ಮಿಸ್ಟರ್ ರವಿ ಅಂತ ಇದ್ದಾರೆ, ಮಿಸ್ಟರ್ ಶರತ್ ಅಂತ ಇದ್ದಾರೆ, ಅವ್ರು ನೋಡ್ಕೊಂಡು ಹೋಗ್ತಾರೆ. ಅದೇ ಥರ ಸ್ವಾಮಿ ವಿವೇಕಾನಂದ ಯೋಗ ರಿಸರ್ಚ್ ಅಂತ ಇದೆ, ಅದಕ್ಕೆ ಮಿಸ್ಟರ್ ರವಿಶಂಕರ್ ಅಂತ ಇದ್ದಾರೆ, ಶ್ರೀಮತಿ ಶ್ವೇತಾ ಅಂತ ಇದ್ದಾರೆ, ಅವ್ರು ನೋಡ್ಕೊಂಡು ಹೋಗ್ತಾರೆ. ಹೀಗೆ ಒಂದೊಂದು ಸಂಸ್ಥೆಗೆ ಒಂದೊಂದು ಟೀಮನ್ನು ಇಟ್ಕೊಂಡಿದ್ದೀವಿ, ಅವ್ರು ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ನಾನೇನು ಮಾಡ್ತೀನಿ, ಯಾರು ಬಂದರೆ ಬರಲಿ, ಯಾರು ಹೋದರೆ ಹೋಗಲಿ, ನಾನು ಸರೆಂಡರ್ ಆಗಿರೋದು ಸಮರ್ಪಣಾ ಭಾವದಿಂದ ನನ್ನ ಗುರುಗಳಿಗೆ, ಸಿದ್ಧಾರೂಢರಿಗೆ. ಇದನ್ನು ಮೊನ್ನೆ ಹೋದಾಗ ಅವಧೂತ ಶ್ರೀ ವಿನಯ ಗುರುಜಿ ಕೂಡ ಹೇಳಿದರು, ಅಪ್ಪ ನೀನೇನು ಮಾಡಬೇಡ, ಸಿದ್ಧಾರೂಢರಿಗೆ ಸಮರ್ಪಣೆಯಿಂದ ನೀನು ಕೆಲಸ ಮಾಡ್ತಾ ಹೋಗು, ಕೆಲಸ ಅವ್ರು ಮಾಡ್ತಾರೆ, ಅವ್ರು ಹೇಳಿದಂಗೆ ಡೈರೆಕ್ಷನ್ಸ್ ನೀನು ಮಾಡು ಅಂತ. ಸೊ ನಾನು ಅದೇ ಕೆಲಸ ಮಾಡ್ತಾಯಿದ್ದೀನಿ. ನೀವೀಗ ದೇಶ ವಿದೇಶಗಳಲ್ಲಿ ಹೋದಾಗ ನಿಮಗೆ ಒಂದು ವಿಶೇಷ ಅನಿಸಿದಂಥ ಒಂದು ಅನುಭವ ಇರುತ್ತೆ. ಕೆಲವೊಂದೆಲ್ಲ ವಿಷಯ ಎಲ್ಲವೂ ವಿಶೇಷ ಆಗೋದಿಲ್ಲ, ಎಲ್ಲೋ ಒಂದು ಕಡೆ ನಿಮ್ಗೆ ಅದೊಂದು ಪರ್ಟಿಕ್ಯುಲರಿ ಒಂದು ಸ್ಪೆಷಲ್ ಅಥವಾ ನೆನಪಿನಲ್ಲಿ ಉಳಿಯುವಂಥ ಒಂದಷ್ಟು ಘಟನೆಗಳು. ಓಕೆ, ನೋಡಿ ಮೊನ್ನೆ ರೀಸೆಂಟಾಗಿ ಮಾರಿಷಸ್ಗೆ ಹೋಗಿದ್ದೆ. ಅಲ್ಲಿ ಡಾಕ್ಟರ್ ಪ್ರಕಾಶ್ ಲೋಚನ್ ಅಂತ ನನ್ನ ಶಿಷ್ಯ ಒಬ್ಬರು ಇದ್ದಾರೆ, PhD ಮಾಡಿದ್ದಾರೆ. ಅವರು ಅಸ್ಟ್ರಾಲಜಿನಲ್ಲಿ ಭಾಳ ಜೋರಾಗಿದ್ದಾರೆ. ಅದರೊಳಗೆ KP ಅಸ್ಟ್ರಾಲಜಿ, ಪ್ರಿಡಿಕ್ಷನ್ಸ್ ಅಸ್ಟ್ರಾಲಜಿ, ಮೆಡಿಕಲ್ ಅಸ್ಟ್ರಾಲಜಿನಲ್ಲಿ ಭಾಳ ಅಂದರೆ ಡಯಾಗ್ನೋಸಿಸ್ಗೆ. ಅವರು ನನ್ನನ್ನು ಅಧ್ಯಕ್ಷ ಹತ್ರ ಕರ್ಕೊಂಡೋಗಿದ್ದು. ಮಾರಿಷಸ್ ಸಾಮಾನ್ಯ ಅಧ್ಯಕ್ಷರು ಅಂದರೆ ನಿಮಗೆ ಗೊತ್ತು, ಭಾಳಷ್ಟು ಗತ್ತು ಅದು ಇದು ಎಲ್ಲ ಇರ್ತದೆ ಭಾಳ. ಇಲ್ಲ, ವೆರಿ ಸಿಂಪಲ್ ಪರ್ಸನ್. ಬಾಗಿಲ ಹತ್ರ ಬಂದಿದ್ದಾರೆ ನಮ್ಮನ್ನು ರಿಸೀವ್ ಮಾಡಲಿಕ್ಕೆ. ಅದಾದಮೇಲೆ ಕರ್ಕೊಂಡೋದ್ರು, ಟೀ ಕಾಫಿ ಎಲ್ಲ ಆಗೋಯ್ತು. ಅದಾದಮೇಲೆ ನನ್ನ ಜೀವನ ಚರಿತ್ರೆಯನ್ನು ನೋಡ್ತಾ ಅಂಡರ್ಲೈನ್ ಮಾಡ್ಕೊಂಡಿದ್ರು, ಪಾದಯಾತ್ರೆ ಮಾಡಿದ್ದು. ಪಾದಯಾತ್ರೆ ಮಾಡಿದ್ದೀರಾ, 3000 ಕಿಲೋಮೀಟ್ರ್ ಅದೆಲ್ಲ ಹೇಳಿದ್ರು. ಮಾರಿಷಸಲ್ಲಿ ಬಂದು ಪಾದಯಾತ್ರೆ ಮಾಡ್ತೀರಾ ಅಂತ ಕೇಳಿದರು. ಲೆಟ್ ಅಸ್ ವಾಕ್ ಫಾರ್ ಹೆಲ್ತ್ ಆ್ಯಂಡ್ ಪೀಸ್ ಆ್ಯಂಡ್ ಪ್ರಾಸ್ಪೆರಿಟಿ ಅಂದರು. ಹಾಂ ಬರ್ತೀನಿ, ಮಾಡ್ತೀನಿ. ನೆಕ್ಸ್ಟ್ ಏಪ್ರಿಲ್ 2026ಕ್ಕೆ ಫಿಕ್ಸ್ ಆಗಿದೆ. ಅಲ್ಲಿಗೆ ನಾನು ವಾಪಸ್ ಹೋಗಬೇಕು, ಪಾದಯಾತ್ರೆ ಮಾಡಬೇಕು, ನಾನೂ ಬರ್ತೀನಿ ಅಂತ ಹೇಳಿದ್ದಾರೆ ಅಧ್ಯಕ್ಷರು. ಇದು ಅದ್ಭುತವಾದ ವಿಚಾರ. ನನ್ನ ಆಸೆ ಏನಿದೆ ಅಂತ ಅಂದರೆ, ನಮ್ಮಲ್ಲಿ ಯಾರಾದರೂ ಒಳ್ಳೆಯವರು ನನ್ನನ್ನು ಅರ್ಥ ಮಾಡಿಕೊಂಡು, ಯೋಗವನ್ನು ಅರ್ಥ ಮಾಡಿಕೊಂಡು, ನಮ್ಮ ಒಂದು ಸಂಸ್ಥೆಗಳನ್ನೆಲ್ಲ ಅರ್ಥ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡೋರಿದ್ದರೆ, ಎಲ್ಲ ದೇಶಗಳು ಅಂದರೆ ದ್ವೀಪಗಳು ಅಥವಾ ಚಿಕ್ಕ ಚಿಕ್ಕ ದೇಶಗಳು, 2 ಲಕ್ಷಕ್ಕಿಂತ ಕಡಿಮೆ ಪಾಪ್ಯುಲೇಷನ್ ಇರುವಂತಹ ಸಂಸ್ಥೆಗಳಲ್ಲಿ ಹೋಗಿ ಅಧ್ಯಕ್ಷರನ್ನೇ ಮೀಟ್ ಮಾಡಿ, ಪ್ರೈಮ್ ಮಿನಿಸ್ಟರ್ಗೆ ಮೀಟ್ ಮಾಡಿ, ಒಂದು ಸಂಸ್ಥೆಯನ್ನು ಮಾಡಿ, ಲೈಕ್ ಗ್ಲೋಬಲ್ ಯೋಗ ಇನ್ಸ್ಟಿಟ್ಯೂಟ್ ಫಾರ್ ಪೀಸ್ ಆ್ಯಂಡ್ ಪ್ರಾಸ್ಪೆರಿಟಿ. ಅದ್ರ ಮೂಲಕ ಒಂದು 30-40 ದೇಶಗಳಿಂದ ಆಯಾಯ ದೇಶಗಳಿಗೆ ಹೋಗಿ ಅಂತಹ ಪ್ರೈಮ್ ಮಿನಿಸ್ಟರ್, ಪ್ರೆಸಿಡೆಂಟನ್ನು ಮೀಟ್ ಮಾಡಿ, ಅವರಿಂದ ಯೋಗದಿಂದ ಶಾಂತಿ, ಜಗತ್ತಿನ ಶಾಂತಿ, ವಿಶ್ವ ಶಾಂತಿ ಸಾಧ್ಯ ಅನ್ನೋದನ್ನು ಒಂದು ಮೆಸೇಜನ್ನು ಕೊಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ಸೊ ಅದಕ್ಕೋಸ್ಕರ ನಾನು ಎಲ್ರಿಗೂ ಕೇಳ್ತೀನಿ, ನಿಮ್ಮೆಲ್ರಿಗೂ ಕೂಡ, ಈ ಒಂದು ವಿಡಿಯೋನ ನೋಡ್ತಾ ಇರೋ ನಿಮ್ಮೆಲ್ರಿಗೂ ಕೂಡ, ನೀವು ಯೋಗ ಟೀಚರ್ ಆಗಿದ್ದರೂ ಸರಿ, ಆಗಿಲ್ಲದೆ ಹೋದರೂ ಕೂಡ ನಿಮ್ಮ ಯೋಗ ಟೀಚರ್ ಮಾಡೋದು ಕೂಡ ನಮ್ಮದೇ ಕೆಲಸ. ದಯಮಾಡಿ ಬನ್ನಿ, ಬೇರೆ ಬೇರೆ ದೇಶಗಳಿಗೆ ಹೋಗಿ ಅವರಿಗೆ ಬೇಕಾಗಿರುವಂಥ ಯೋಗವನ್ನು ನಾವು ನೀವು ಎಲ್ಲ ಸೇರಿ ಹೇಳ್ಕೊಡೋಣ. ಸೊ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ನಾವು ನಡೆಸಬೇಕಾದ್ರೆ ಮುಖ್ಯವಾಗಿ ಬರುವಂಥದ್ದು ಆರ್ಥಿಕತೆ. ಸೊ ಈ ಆರ್ಥಿಕತೆನ ಯಾವ ರೀತಿಯಲ್ಲಿ ನೀವು ಕ್ರೋಢೀಕರಿಸ್ತಿದ್ದೀರಿ? ಓಕೆ, ಸತ್ಯ ನೀವು ಹೇಳ್ತಾ ಇರೋದು. ನನಗೆ ಒಂದು 50,000 ರೂಪಾಯಿಯಷ್ಟು ಪೆನ್ಷನ್ ಬರ್ತದೆ, ಒಂದು 50,000 ರೂಪಾಯಿಯಷ್ಟು ಬಡ್ಡಿ ಅದು ಇದು ಬರ್ತದೆ, ಇನ್ನೊಂದು 25-30 ಸಾವಿರ ನನ್ನ ಮಕ್ಕಳು, ಮಗ, ಸೊಸೆ, ಮಿಸ್ಸಸ್ ಅವ್ರು ಕೊಡ್ತಾರೆ. ಇದಷ್ಟನ್ನು ಕೂಡ ನಾನು ಖರ್ಚು ಮಾಡೋದು ಯೋಗಕ್ಕೆ. ಒಂದು ಓಕೆ, ನನಗೆ ನಾನು ಕೆಲಸವನ್ನು ಬಿಟ್ಟು ನಾನು ಯೋಗವನ್ನೇ ನಡೆಸಬೇಕು ಅಂತ ಬಂದಾಗ ಮೊಟ್ಟ ಮೊದಲನೇ ನನಗೆ ಗುರುಗಳು ಶ್ರೀನಿವಾಸ ಐನವರು ಅಂತ, ಅವರು ಒಂದು ವಿಚಾರವನ್ನು ಹೇಳಿದರು. ನಿನಗೋಸ್ಕರ ನನ್ನ ಹೆಂಡತಿಗೆ ಏನಾದ್ರು ಒಡವೆ ಮಾಡಿಸ್ಕೋಸ್ಕರ ಏನಾದ್ರು ದುಡ್ಡು ಕೇಳ್ತೀಯಾರ ಹತ್ರನಾರು? ಇಲ್ಲ. ಮತ್ತು ಕೇಳೋದೇನಕ್ಕೆ?
ಯೋಗ ನ್ಯಾಚುರೋಪತಿಯನ್ನು ಪ್ರಮೋಟ್ ಮಾಡೋದಕ್ಕೆ ಎಲ್ಲ ಜನಗಳಿಗೆ ಒಂದು ಆರೋಗ್ಯವನ್ನು ಕೊಡೋಕ್ಕೋಸ್ಕರ, ನೆಮ್ಮದಿಯನ್ನು ಕೊಡೋಕ್ಕೋಸ್ಕರ, ಸಂತೋಷವನ್ನು ಕೊಡೋಕ್ಕೋಸ್ಕರ ನೀನು ಮಾಡ್ತಾ ಇದೆಯಾ ತಾನೆ? ಹೌದು. ಹಾಗಾದರೆ ನೀನು ಬೇಡು, ಹೋಗಿ ಕೇಳು. ಈಗ ನೋಡಿ, ಈಗ ನಾವು ಏನು ಹೇಳ್ತೀವಿ ಅಂತಂದರೆ, ಒಂದು ಊಟವನ್ನು ಸ್ಪಾನ್ಸರ್ ಮಾಡಿ, ಒಂದು ತಿಂಡಿಯನ್ನು ಸ್ಪಾನ್ಸರ್ ಮಾಡಿ, ಒಂದು ಶಾಲ್ಗಳನ್ನ ಸ್ಪಾನ್ಸರ್ ಮಾಡಿ, ಒಂದು ಮೊಮೆಂಟೋ ಸ್ಪಾನ್ಸರ್ ಮಾಡಿ ಅಂತ ಕೇಳ್ತಾ ಇರ್ತೀವಿ. ಅಂದರೆ ಕೇಳಿದವರೆಲ್ಲ ಕೊಡಿಸ್ತಾರ? ಡೆಫಿನೆಟ್ ಆಗಿಲ್ಲ. ಆದರೆ ನಾವು ಕೇಳೋದು ನಿಲ್ಲಿಸಲ್ಲ. ನೀವು ಹಳ್ಳಿ ಕಡೆ ಕೇಳಿರ್ಬೋದು, ದಾಸಯ್ಯ ಹೌದು, ಅವ್ನು ಬೇಡ ಕೆಲಸ ಗೋವಿಂದ ಗೋವಿಂದ ಅಂತ ಹೇಳ್ಕೊಂಡು ಹೋಗ್ತಾ ಇರ್ತಾನೋ. ಅದೇ ರೀತಿ ನಾನು ಕೂಡ ಮಾಡೋದು ಆ ಗೋವಿಂದನ ನಾಮಸ್ಮರಣೆ ಮಾಡ್ಕೊಂಡು ಕೇಳ್ಕೊಂಡು, ನಮ್ಮ ಗುರುಗಳ ಒಂದು ಇದನ್ನ ಮಾಡ್ಕೊಂಡು ಕೇಳ್ಕೊಂಡು ಹೋಗ್ತೀನಿ. ಕೆಲವರು ಕೊಡ್ತಾರೆ, ಹೇಗೋ ಆಗ್ತಾ ಇದೆ. ಎಕ್ಸಾಕ್ಟಾಗಿ ನನಗೆ ಹಿಂಗೆ ಅಂತ ಇವತ್ತಿಗೂ ಗೊತ್ತಿಲ್ಲ. ಬಹಳ ಅದ್ಭುತವಾದ ಎಕ್ಸಾಂಪಲ್ ಇದು. 2009ರಲ್ಲಿ ನಾನೊಂದು ಸ್ಟೇಟ್ ಲೆವೆಲ್ ಕಾನ್ಫರೆನ್ಸ್ ಆನ್ ಯೋಗ ಆ್ಯಂಡ್ ನ್ಯಾಚುರೋಪತಿಯನ್ನು ಮಾಡಿದೆ. ಅದನ್ನು ಮಾಡಬೇಕಾದ್ರೆ ಈಗಲೂ ಜ್ಞಾಪಕ ಇದೆ. ಅವತ್ತು ಮಹಾಲಯ ಅಮಾವಾಸ್ಯೆ ಮಂಗಳವಾರ. ನನ್ನ ಸ್ನೇಹಿತರನ್ನೆಲ್ಲ ಸೇರಿಸ್ಕೊಂಡು ಒಂದು ಕಾರಲ್ಲಿ ನಾವು ಡೊನೇಷನ್ಸ್ ಕೇಳೋಕ್ಕೆ ಅಂತ ಹೊರಟಿದ್ವಿ. ಕೃಷ್ಣಮೂರ್ತಿ ಅಂತ ನನ್ನ ಶಿಷ್ಯ, ಅವ್ರು ಕೇಳಿದರು, ಗುರುಗಳೇ ಇವತ್ತು ಮಹಾಲಯ ಅಮಾವಾಸ್ಯೆ ಮಂಗಳವಾರ ಬೆಳಗ್ಗೆನೇ ನಾವು ಹೋಗ್ತಾ ಇದ್ದೀವಿ, ಯಾರು ದುಡ್ಡು ಕೊಡ್ತಾರೆ, ಯಾರು ಡೊನೇಷನ್ ಕೊಡ್ತಾರೆ? ನೋಡಪ್ಪ, ಮಾಡೋದು ನಮ್ಮ ಕೆಲಸ. ಆ ಡೊನೇಷನ್ ಬರುತ್ತೋ ಬಿಡುತ್ತೋ ಅದು ಭಗವಂತದ್ದು. ಬರ್ರಿ, ಕರ್ಮಣ್ಯೇ ವಾದಿಕಾರಸ್ಥೆ ಮಾಫಲೇಶ ಗದಾಚನ ಅಂತ ಏನು ಭಗವಂತ ಹೇಳಿದಾನೆ, ಅದಷ್ಟೇ ನಮ್ಮ ಕೆಲಸ, ಬರ್ರಿ ಹಿಂದೆ ಹೋದ್ವಿ. ಮೊದಲ ಮನೆ ಈಗಲೂ ನಾನು ಹೇಳಲೇಬೇಕು, ಕೆಂಪಯ್ಯನವರು ಅಂತ ಹೇಳಿ, ಅವರು ಕ್ವಾರಿ ಬಿಸ್ನೆಸ್ ಮಾಡೋವಂಥವ್ರು. ಹೋಗಿ ಎಲ್ಲ ಹೇಳಿದ್ವಿ. ಹೇಳಿದ ಮೇಲೆ ಸರಿ ಬರ್ತೀವಿ ಕೆಂಪಯ್ಯನವರೇ ಅಂತ ಹೇಳಿದ್ವಿ. ಮತ್ತಿನ್ಯಾಕೆ ಹೋಗ್ತೀರಾ, ಕೂತ್ಕೊಳ್ಳಿ ಅಂದರು. ಸರಿ ಕೂತ್ಕೊಂಡ್ವಿ. ಒಂದು ನಿಮಿಷ ಇರಿ, ಒಳಗಡೆ ಹೋದರು. ನಂಬ್ತಿರೋ ಬಿಡ್ತಿರೋ 50,000 ರೂಪಾಯಿ 2009ರಲ್ಲಿ 50,000 ರೂಪಾಯಿ ಒಂದು ಸೆಕ್ಷನ್ ಅಥವಾ ಒಂದು ಬಂಡ್ಲ್ ತೊಗೊಂಬಂದು ಕೊಟ್ಟು ತೊಗೊಂಡೋಗಿ ಅಂತ. ಗೊತ್ತಿಲ್ಲ ನನಗೆ. ಅದೇ ರೀತಿ ಇನ್ನೊಂದು ಕಡೆ 25, ಇನ್ನೊಂದು ಕಡೆ 10, 5 ಹಂಗೆಲ್ಲ ಬಂತು. 1,26,000 ಕಲೆಕ್ಟ್ ಆಯಿತು ಒಂದೇ ದಿವಸದಲ್ಲಿ, ಮಧ್ಯಾಹ್ನದಷ್ಟೊತ್ತಿಗೆ. ಆವತ್ತು ಕೃಷ್ಣಮೂರ್ತಿ ಹೇಳಿದರು, ಸರ್ ಮಿರಾಕಲ್. ಎಸ್, ಮಿರಾಕಲ್ ನಮ್ಮದಲ್ಲ, ಭಗವಂತ ಮತ್ತು ಗುರು ಅವರು ನಂಬಿಕೊಂಡು ನೀವು ಮಾಡಿದರೆ ಎಲ್ಲ ಸಕ್ಸಸ್ ಆಗುತ್ತೆ ಅಂತ ನಂಬಿದ್ದೀನಿ. ಇಲ್ಲಿವರೆಗೆ ಅದೇ ಥರನೇ ಹೋಗ್ತಾ ಇದೆ. ಎಲ್ಲ ಕಾರ್ಯಗಳು ಹಾಗೇನೆ. ನಾನು ದುಡ್ಡು ಇಟ್ಕೊಂಡು ಯಾವತ್ತೂ ಏನೂ ಮಾಡಿಲ್ಲ, ಬರ್ತದೆ. ಈಗ ಮೋದಿಯವರು, ಈಗ ನೀವೆಲ್ಲ ಒಂದು ಒಳ್ಳೆ ಉದ್ದೇಶ ಇಟ್ಟುಕೊಂಡು ನಿಸ್ವಾರ್ಥದಿಂದ ಒಂದು ಯೋಗವನ್ನು ಪ್ರಚಾರ ಮಾಡಬೇಕು, ಯೋಗದ ಮಹತ್ವವನ್ನು ತಿಳಿಸ್ಕೊಡ್ಬೇಕು ಅಂತ ಹೋಗ್ತಿದ್ವಿ. ಸೊ ಯಾವಾಗ ಈಗ ಮೋದಿಯವರು ಯೋಗ ದಿನ ಅನ್ನೋದನ್ನು ಕೂಡ ಘೋಷಣೆಯನ್ನು ಮಾಡಿದ್ರು. ಅದಾದಮೇಲೆ ನಿಮಗೆ ಗೊತ್ತಿರೋಂಗೆ ಸಿಕ್ಕಿದ ಕಡೆ ಎಲ್ಲ ಇವಾಗ ನಾಯಿಕೊಡುಗಳಂತೆ ಈಗ ಯೋಗ ಸೆಂಟರ್ಗಳು ಹುಟ್ಕೊಂಡ್ಬಿಟ್ಟಿದ್ದಾವೆ. ಮತ್ತು ಇಷ್ಟಿಷ್ಟು ಫೀಸು ಅಂತಲೂ ಆಗೋಗ್ಬಿಟ್ಟಿದ್ದಾವೆ. ಒಂದು ರೀತಿ ದುಡ್ಡು ಮಾಡೋ ಕೇಂದ್ರಗಳಾಗೋಗ್ಬಿಟ್ಟಿದೆ ಅನಿಸುತ್ತೆ ಈಗಿನ ಯೋಗ ನೋಡ್ತಾ ಇದ್ರೆ. ಸೊ ಅದ್ರ ಬಗ್ಗೆ ನಿಮ್ಗೆ ಹಿಂಗೆ ಮತ್ತು ನೀವು ಇದನ್ನೇ ಯಾವ ರೀತಿ ತಪ್ಪಿಸ್ಕೊಂಡ್ರಿ ಇದನ್ನೆಲ್ಲ? ಓಕೆ, ನೋಡಿ, ನೀವೇ ಹೇಳಿದ್ರಿ ಇವಾಗ ತಾನೇ, ನಾಯಿ ಕೊಡೆ ಥರ, ಮಶ್ರೂಮ್ ಥರ ಎಲ್ಲ ರೋಡಿಗೆ ಒಂದೊಂದು ಯೋಗ ಆಗಿದೆ. ಕರೆಕ್ಟು. ಯಾಕೆ ಅಂದರೆ ಈಗ ಸದ್ಯಕ್ಕೆ ಏನಾಗಿದೆ, ಎಲ್ಲ ಯಂಗ್ಸ್ಟರ್ಸ್ ಬಂದುಬಿಟ್ಟಿದ್ದಾರೆ. ಮೊದಲೇನು ಅಂದರೆ ಒಂದು ವಯಸ್ಸಾದವರು ಬರ್ತಾಯಿದ್ರು ಯೋಗಕ್ಕೆ. ಯಂಗ್ಸ್ಟರ್ಸ್ ಬಂದಾಗ ಏನಾಗ್ತದೆ, ಅವರ ಜೀವನನೇ ಅದ್ರ ಮೇಲೆ ಡಿಪೆಂಡ್ ಆಗಿದೆ. ಅದಕ್ಕೋಸ್ಕರ ಅವ್ರು ದುಡ್ಡು ಫೀಸ್ ಮಾಡಲೇಬೇಕು. ಅದು ತಪ್ಪಲ್ಲ. ತಪ್ಪು ಎಲ್ಲ ಆಗ್ತದೆ ಅಂತ ಅಂದರೆ, ಈ ಬೇಜಾರು ಮಾಡ್ಕೋಬೇಡಿ, ಅಸ್ಟ್ರಾಲಜರ್ಸು, ಡಾಕ್ಟರ್ಸು, ಅಡ್ವೊಕೇಟ್ಸು, ಕೆಲವರು, ಎಲ್ಲರೂ, ಎಲ್ಲ ಅಲ್ಲ, ಅದ್ರ ಕೆಲವರು, ಅವರು ಹೇಗೆ ಅವ್ರ ಫೀಸನ್ನು ನಿರ್ಧಾರ ಮಾಡ್ತಾರೆ, ಅಥವಾ ಯೋಗ ಟೀಚರ್ಸು ನಿರ್ಧಾರ ಮಾಡ್ತಾರೆ ಅಂದರೆ, ನೀವು ಹೇಗಿದ್ದೀರಿ, ಹೇಗೆ ಬಟ್ಟೆ ಹಾಕಿದ್ದೀರಾ, ನಿಮ್ಮ ಬ್ಯಾಕ್ಗ್ರೌಂಡ್ ಏನು ತಿಳ್ಕೊಂಡು ಫೀಸನ್ನು ಹೆಚ್ಚು ಕಡಿಮೆ ಮಾಡ್ಕೊತಾರೆ. ಆ ರೀತಿ ಆಗಿಬಿಟ್ಟಿದೆ. ಅಂದರೆ ಇಟ್ ಈಸ್, ಮೊದಲೆಲ್ಲ ಸೇವೆ ಥರ ಇತ್ತು ಯೋಗ, ಆದರೆ ಇವತ್ತು ಸೇವೆ ಥರ ಇಲ್ಲ, ಪ್ರೊಫೆಷನ್ ಥರ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವೇನು ಹೇಳಲಿಕ್ಕೆ ಆಗಲ್ಲ. ಅವ್ರು ಮಾಡ್ತಾರೆ, ಮಾಡಲಿ. ಆದರೆ ನಾವು ಇವತ್ತಿಗೂ ಕೂಡ ಹೇಳಿನಲ್ಲ ನಿಮಗೆ, ಒಂದು ತಿಂಗಳಿಗೆ 1,000 ತೊಗೊಳೋದು 20 ಕ್ಲಾಸಿಗೆ. ಒಂದು. ಎರಡನೇದಾಗಿ ನಮ್ಮಲ್ಲಿ ಕಡಿಮೆನೇ ಬರ್ತಾರೆ, ಪರವಾಗಿಲ್ಲ. ಯಾತಕ್ಕೆಂದರೆ ಅಂತಹದ್ದೇ ಟೀಚರ್ಸ್ ಇದ್ದಾರೆ ನಮ್ಮಲ್ಲಿ. ಯಾರು ನನ್ನನ್ನು ಬಿಟ್ಟು ಹೋಗುವಂಥವ್ರು ಇಲ್ಲ. ಇದ್ರೂ ಕೂಡ ಸ್ವಲ್ಪ ದಿವಸ ಇದ್ದು ವಾಪಸ್ ಹೋಗ್ಬಿಡ್ತಾರೆ ಅವರು, ಯಾಕೆಂದರೆ ಇಲ್ಲೇನು ದುಡ್ಡು ಸಿಗಲ್ಲ ಜಾಸ್ತಿ ಅಂತ. ಆದರೆ ದುಡ್ಡಿಗೋಸ್ಕರನೇ ಇರೋವಂಥವ್ರು ನನ್ನ ಜೊತೆ ಇಲ್ಲ. ಅವರು ಕ್ಲಾಸ್ಗಳು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರು ಹೆಂಗೆ ಕ್ಲಾಸ್ ಮಾಡ್ತಾರೆ, ಎಷ್ಟು ತೊಗೋತಾರೆ, ಈಗಲೂ ನನಗೆ ಗೊತ್ತಿಲ್ಲ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ರಪ್ಪ, ನಿಮ್ಗೆ ಏನು ಖುಷಿ ಆಗುತ್ತೋ ಅದನ್ನು ಸಂಘಕ್ಕೆ ಕೊಡ್ರಿ, ಸಂಸ್ಥೆಗೆ ಕೊಡ್ರಿ ಅಂತ ಹೇಳ್ತೀನಿ. ಕೊಡ್ತಾ ಇದ್ದಾರೆ, ನಡ್ಕೊಂಡು ಹೋಗ್ತಾ ಇದೆ. ನಂದು ಇನ್ನು ನಾನು ಆಗಲೇ ಹೇಳಿದೆ, ನನ್ನ ಇನ್ಕಮ್ ಇದೆ, ಅದನ್ನು ನಾನು ನನ್ನ ಖರ್ಚಿಗೆ ಹಾಕ್ಕೋತಾ ಇದ್ದೀನಿ. ಹೀಗೆ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಮುಂದೆ ನಿಮ್ಮ ಒಂದು ದೂರದೃಷ್ಟಿ, ಒಂದು ವಿಷನ್? ಓಕೆ, ನೋಡಿ, ಸಾಮಾನ್ಯವಾಗಿ ಯೋಗ ಅಂದ ತಕ್ಷಣ ಯೋಗ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂದರೆ ರಿಷಿಕೇಶ್ ಅಂತ ಹೇಳ್ತಾರೆ. ನನ್ನ ಆಸೆ, ಬಹುಶಃ ನಿಮ್ಮ ಆಸೆನೂ ಇದಾದರೆ ಬಹಳ ಒಳ್ಳೆಯದು. ಬೆಂಗಳೂರು ಬಹಳ ರ್ಯಾಪಿಡಾಗಿ ಬೆಳೀತಾ ಇದೆ. ಎಲ್ಲಿ ಹೋದರೂ ಕೂಡ
ಯೋಗ ಇದಷ್ಟೇ ಅಲ್ಲ, ಮನೆಗಳು ಅಷ್ಟೇ ಆಗ್ತಾ ಇದೆ, ಅಷ್ಟೇ ಜನ ಯೋಗ ಟೀಚರ್ಸ್ ಬೇಕಾಗಿದೆ. ಆದರೆ ಕ್ಯಾನ್ ವಿ ಮೇಕ್ ಬ್ಯಾಂಗ್ಳೂರ್ ಯೋಗ ಹಬ್? ಭಾರತದ ಸೌತ್ ಇಂಡಿಯಾದ ರಿಷಿಕೇಶ್ ಅಂತಾನೋ ಅಥವಾ ಸೌತ್ ಇಂಡಿಯಾ ಯೋಗ ಕ್ಯಾಪಿಟಲ್ ಅನ್ನ ಬೆಂಗಳೂರು ಮಾಡ್ಬೋದಾ ಅನ್ನೋದು ನನ್ನ ವಿಷನ್. ಒಂದು. ಎರಡನೇದು, ಅದಕ್ಕಿಂತ ದೊಡ್ಡದು, ಪ್ರತಿ ಹಳ್ಳಿಯನ್ನು ಕೂಡ ಯೋಗ ಹಳ್ಳಿ, ಪ್ರತಿ ತಾಲ್ಲೂಕನ್ನು ಯೋಗ ತಾಲ್ಲೂಕು, ಪ್ರತಿ ರಾಜ್ಯವನ್ನು ಯೋಗ ರಾಜ್ಯ. ಆವಾಗ ಭಾರತ ಏನಾಗುತ್ತೆ? ಯೋಗ ಭಾರತ ಆಗುತ್ತೆ. ಇದು ನನ್ನ ವಿಷನ್. ಧನ್ಯವಾದಗಳು. ಇಷ್ಟೊತ್ತು ಯೋಗದ ಮಹತ್ವ ಮತ್ತು ನಿಮ್ಮ ದೂರದೃಷ್ಟಿ ಅಂತೂ ನಿಜಕ್ಕೂ ಅದ್ಭುತವಾದಂಥದ್ದು. ಸೊ ಇವತ್ತು ಜನರಿಗೆ ಯೋಗದ ಒಂದು ಮಹತ್ವವನ್ನು ತಿಳಿಸ್ಕೊಟ್ಟಿದ್ರಿ, ಮತ್ತು ಯೋಗದ ಹೆಸರು ಹೇಳಿಕೊಂಡು ಏನೆಲ್ಲ ಮಾಡ್ತಿದ್ದಾರೆ, ಸೊ ಅದ್ರ ಬಗ್ಗೆ ಕೂಡ ನೀವು ಎಚ್ಚರಿಕೆ ಮತ್ತು ಯಾವ ರೀತಿ ಇದೆ ಅನ್ನೋದನ್ನು ನೀವು ಹೇಳ್ಕೊಟ್ರಿ. ಕಾರ್ಯಕ್ರಮಕ್ಕೆ ಬಂದು ಯೋಗದ ಬಗ್ಗೆ ಇಷ್ಟೆಲ್ಲ ಹೇಳ್ಕೊಟ್ಟಿದ್ದಕ್ಕೆ ನಮಗೆ ಆತ್ಮೀಯವಾದಂಥ ಧನ್ಯವಾದಗಳು. ಧನ್ಯವಾದಗಳು.